ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮಿಬ್ಬರಿಗೂ ನಮಸ್ಕಾರ ಮೇಡಮ್. ನಾನು ಮಹಾರಾಷ್ಟ್ರದಿಂದ ಮಾತಾಡ್ತಿರೋದು. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ನ ಡೇಟ್ ಆಫ್ ಬರ್ತ್ ಬಂದು 17/7/1998. ಓಕೆ, ಹುಟ್ಟಿದ ಸಮಯ ನೀವು ಓಕೆ ನಂಗೆ ಗೊತ್ತಾಗುತ್ತೆ. ನೀವು ಬರ್ಕೊಳ್ಳಿ. 17/7/98. ನೀವು ಒಂದ್ಸರಿ ರಿಪೀಟ್ ಮಾಡೋದು. 1998 ಟೈಮಿಂಗ್ಸು. ಹುಟ್ಟಿದ ಸಮಯ ಸಾಯಂಕಾಲ 4:34. ನೀವು ರಿಪೀಟ್ ಮಾಡೋದು. 4:34 ಸಂಜೆ. 4:34. ಹೌದು, ಸಂಜೆ 34. 4:34. ಅದೇ ಹೇಳಿ ಮೇಡಮ್ ಅವ್ರ ಏನು ಪ್ರಶ್ನೆ? ಈಗ ಅವನಿಗೆ ಮದ್ವೆ ಮಾಡೋದಕ್ಕೆ ಅಥವಾ ಮನೆಗಿನ ತಗೊಳ್ಳೋದಕ್ಕೆ ಟೈಮ್ ಹೆಂಗಿದೆ ಗುರುಜಿ? ಓಕೆ ಓಕೆ ಓಕೆ. ಏನು ನಕ್ಷತ್ರ? ಅಶ್ವಿನಿ ನಕ್ಷತ್ರ ಅಂತ ಅನ್ಕೊಂತೀನಿ. ಭಾಳ ಚೆನ್ನಾಗಿ ಹೇಳ್ತಿದಾರಪ್ಪ. 4:30 ಟೈಮು ಕೇಳಿಸ್ತೇ? ಹೌದು ಹೌದು, 4:34. 4:34 ಸಂಜೆ. ಹೌದು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಇನ್ನೊಮ್ಮೆ. 17/7/1998. 17 ಇದರ ಲೈನಲ್ಲಿ. ಹಲೋ ಹಲೋ, ಇದ್ದೀನಿ ಗುರುಜಿ. 17/7/1998 ಟೈಮಿಂಗ್ಸು ಸಾಯಂಕಾಲ 4:34. ಓಕೆ, ಅಶ್ವಿನಿ ನಕ್ಷತ್ರನೇ ಕ್ಲಿಯರ್ ಆಗಿದೆ. ಅಶ್ವಿನಿ ನಕ್ಷತ್ರ, ಚಂದ್ರದಶೆ ಭಾಳ ಮಿರಾಕಲ್. ಮೇಡಮ್ ಅವ್ರ ಜಾತಕದಲ್ಲಿ ಡೈವರ್ಸ್ ಆಗೋಂಥ ಜಾತಕ. ಮತ್ತೆ ಇವಾಗ ಮದ್ವೆ ಮಾಡ್ಬೇಕೋ ಬೇಡವೋ ಗುರುಜಿ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ನಾನು ಕೇಳಿದ್ರು ಡೈವರ್ಸ್ ಜಾತಕ ಅಂತ ಹೇಳಿದ್ದೀನಿ. ಕೊನೆಗೆ ಏನಾರು ಆದರೂ ನನ್ನ ಮೇಲೆ ಗೋಬೆ ಕೂರಿಸ್ತಾರೆ ಎಲ್ಲರೂ. ನೋಡಿ, ಸಪ್ತಮದಲ್ಲಿ ಕುಜಾಗ್ರಹ ಇದ್ದಾನೆ, ಅದು ಡೈವರ್ಸ್ ಹೇಳುತ್ತೆ. 4ನೇ ಮನೇಲಿ ಗುರು. ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರ. ನಿಮ್ಮ ಹೆಸರು ಬೇಕಾದ್ರೆ ಒಂದು ಪ್ರಾಪರ್ಟಿ ಮಾಡ್ಬೋದಾಗಿತ್ತು ನಿಮ್ಮ ಯಜಮಾನರು, ಏನಾರು ಮಾಡೋರಿಲ್ಲೋ ಗೊತ್ತಿಲ್ಲ. ಹಾಗಾಗಿ ಇವನ ಜಾತಕದಲ್ಲಿ ಮೇಡಮ್ ಅವ್ರು ಸಪ್ತಮಲ್ಲಿ ಕುಜ ಶುಕ್ರಗ್ರಹದಿಂದ ಡೈವರ್ಸ್ ಜಾತಕ. ನೀವು ಮಾತಾಡಿ ನಿದ್ದೆ ಮಾಡ್ತಾ ಇದ್ರ ಅನ್ಸುತ್ತೆ. ಅಲ್ಲ ಗುರುಜಿ, ಅವನಿಗೆ ಮತ್ತೆ ಯಾವಾಗ ಮದ್ವೆ ಮಾಡಿದ್ರೆ ಅವ್ನ ಲೈಫ್ ಚೆನ್ನಾಗಿರುತ್ತೆ ಅಥವಾ ಪ್ರಾಪರ್ಟಿ ಯಾವಾಗ ತಗೋಬಹುದು ಅವನು? ಮೇಡಮ್ ನೋಡಿ, ನಾನೊಬ್ಬ ಅಸ್ಟ್ರಾಲಜರು. ಯಾವಾಗ ಮದುವೆ ಮಾಡೋ ನಿಮ್ಮ ಮಗನ ಡೈವರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪರಿಹಾರ ಏನ್ ಗುರುಜಿ ಅದಕ್ಕೆ? ಪರಿಹಾರ ಖಂಡಿತಲ್ಲೂ ಕೂಡ ನೀವು ಇದನ್ನ ಆ ಹುಡುಗಿ ಜಾತಕವನ್ನು ತೋರಿಸಿ. ಏನೇಳಿ? ಹುಡುಗಿ ಜಾತಕ ನಿಮಗೆ ತಗೊಂಬಂದು ತೋರಿಸ್ಬೇಕು ಗುರುಜಿ. ತೋರಿಸ್ಬೇಕು, ಅದನ್ನ ಮೇಲೆ ಡಿಸೈಡ್ ಮಾಡ್ತೀನಿ ಖಂಡಿತಲ್ಲೂ ಕೂಡ. ನೋಡಿ, ಬೇರೆಯವ್ರ ಥರ ನಂಗೆ ಸುಳ್ಳು ಹೇಳಿ ರೂಢಿ ಇಲ್ಲ ಮೇಡಮ್. ಬೇರೆಯವ್ರು ಎಲ್ಲದಕ್ಕೂ ಪರಿಹಾರ ಇದೆ ಅಂತಾರೆ. ಅಯ್ಯಷ್ಟು ಜ್ಯೋತಿಷ್ ಹೇಳೋರ ಮನೆ ಹಾಳಾಗೋಗಿರೋದು. ಏನೇಳಿ? ಹೌದು ಗುರುಜಿ, ನೀವು ಹೇಳಿ ಬಹಳಷ್ಟು ಖರೆ ಆಗ್ಯಾವ ಗುರುಜಿ. ಬೇರೆ ಬದುಕಲ್ಲ ಅಂತ ಹೇಳಿದ್ರು ಗುರುಜಿ, ದವಾಖಾನೆಯಿಂದ ಹೊರಗೆ ಬರಲ್ಲ ಅಂತ, ಅದು ಸತ್ಯ ಆಯ್ತು ಮೇಡಮ್. ನಂತರ ಈ ಜ್ಯೋತಿಷನ ಈ ಭೂಮಿಲಿ ಯಾರ ಕೈಲಿ ಹೇಳೋಕ್ಕಾಗಲ್ಲ, ಇನ್ನು ಮುಂದೆ ಹುಟ್ಟೋಕ್ಕೂ ಆಗಲ್ಲ. ನನಗೆ ಸುಳ್ಳು ಹೇಳಿ ರೂಢಿ ಇಲ್ಲ. ಆಮೇಲೆ ಮತ್ತು ಪರಿಹಾರ ಇದೆ ಅಂತೇಳಿ ನಿಮಗೆ ಮೋಸ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಏನೇಳಿ? ಹೌದು ಗುರುಜಿ, ಪರಿಹಾರ ಇದೆ ಅಂತ. ಹಂಗಾಗಿ ನಮ್ಮ ದೇಶದಲ್ಲಿ ಯಾರೂ ಡೈವರ್ಸೇ ಆಗ್ತಾನಲ್ಲ. ಹೈಯೆಸ್ಟ್ ಪುರೋಹಿತರ ಮನೆ, ಹೈಯೆಸ್ಟ್ ಜ್ಯೋತಿಷರ ಮನೆಯಲ್ಲೇ ಡೈವರ್ಸ್ ಆಗಿರೋದು. ನಂಬರ್ 1 ಅವ್ರ ಮೇಲೆ ಇರೋದು. ಊರವ್ರ ಹಣ ಬರೋ ನೋಡೋದಲ್ಲ, ಅವ್ರ ಮನೆ ಹಣ ಬರೋ ನೋಡಬೇಕು. ಖಂಡಿತ ಪರಿಹಾರ ಏನ್ ಗುರುಜಿ? ಮತ್ತೆ ಹುಡುಗಿ ಜಾತಕ ತೋರಿಸಿಂದ ತಾನೆ. ಹುಡುಗಿನ ಜಾತಕನ ನಮ್ಮ ಆಫೀಸಲ್ಲಿ ಅದಂತೂ ನಿಮ್ಮ ಹತ್ರ ಆನ್ಲೈನ್ ಏನಾರು ಮಾಡಿ ನನ್ನ ಹತ್ರ ನೋಡಿ. ಒಬ್ರಿಗೆ ಯಾರಿಗೋ 100 ಜಾತಕ ನೋಡ್ಬಿಟ್ಟು ಆಮೇಲೆ 100ನೇ ಒಂದೇ ಓಕೆ ಮಾಡಿದ್ದೀನಿ. ನಿಜವಾಗ್ಲೂ ಕೂಡ 100 ಜಾತಕಕ್ಕೂ ದುಡ್ಡು ಕೊಟ್ಟೆ ಕೇಳಿದ್ದಾರೆ. ಮೊನ್ನೆ 25 ಜಾತಕ ಓಕೆ ಕ್ಯಾನ್ಸಲ್ ಮಾಡಿದ್ದೀನಿ. 25ನೇದು 27ನೇ ಜಾತಕನ ಮಾಡಿರೋದು. ಎಲ್ಲರಿಗೂ ದುಡ್ಡೇ ಕಟ್ಟಬೇಕು. ಇಲ್ಲ ಅಂದೊಂದು ಸಂಸ್ಥೆ, ನಾನೇ ಸುಮ್ಮನೆ ಇರೋಕ್ಕಾಗಲ್ಲ. ಇದು ಒಂದು ಚಾನಲ್ ಬರ್ತೀವಿ ಅಂದರೆ ಒಂದು ಆಫೀಸು ಮೇಂಟೈನ್ ಎಲ್ಲ ಮಾಡಬೇಕು. ಯಾರೂ ಫ್ರೀ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮಗನ ಮದುವೆ ಮಾಡಬೇಕಾದ್ರೆ ಹುಡುಗಿ ಜಾತಕ ತಂದ್ಮೇಲೆ ಮಾತಾಡ್ತೀಮ್ಮ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾವು ಕೇರಿಯಿಂದ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ. 24 5 5 2012. 2012. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 1:52 AM. ಮಧ್ಯರಾತ್ರಿ 1:52. ಓಕೆ ಸರ್. 52. ಹಾಂ ಹೌದು. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರೂಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಸರ್.
ಸರ್ ನಮ್ಮ ಗುರುಜಿ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಹೆಂಗಿದೆ ಅವ್ನು ಓದ್ತಾನೆ, ಹೆಂಗೈತೆ ಅವ್ನು ಇದು ಟೈಮ್ ಅಂದ್ಬಿಟ್ಟಿದೆ. ಅವನ ಜಾತಕ ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಓದ್ತಾನೆ, ಅದ್ಭುತವಾದ ಜಾತಕ. ಶುಕ್ರ ಮೇಲಿದ್ದಾಗ ಗುರು ಜೊತೆ ಮೀಡಿಯಮಾಗಿ ಓದಿ ಕ್ಲಿಕ್ ಆಗ್ತಾನೆ ಅಂತ ಹೇಳುತ್ತೆ. ಮೀಡಿಯಮಾಗಿ ಓದಿ ಚೆನ್ನಾಗಿ ಆಗ್ತಾನೆ. ಅವ್ನ ಲೈಫಲ್ಲಿ ಒಳ್ಳೆ ಹೆಸರನ್ನು ಟ್ಯೂನ್ ಮಾಡಿಡಿ. ಅವ್ನಿಗೆ ಇವಾಗ ಎಜುಕೇಷನ್ ಬ್ಯಾಸ್ಲೆಟ್ ಯೂಸ್ ಮಾಡಿ, ಎಜುಕೇಷನ್ ಸ್ಟೋನ್ ಯೂಸ್ ಮಾಡಿ. ನಮ್ಮಲ್ಲಿ ಸಿಗುತ್ತೆ ಎಜುಕೇಷನ್ ಡಾಲರ್, ಅದು ತುಂಬ ಬ್ಯೂಟಿಫುಲ್, ಅದ್ಭುತವಾಗಿರುತ್ತೆ. ಇವ್ನು ಹುಟ್ಟಿದ ಮೇಲೆ ನೀವು ತುಂಬ ಚೆನ್ನಾಗಿರ್ಬೇಕು. ಮನೆಗೇನೆ ಕಟ್ಟಿದ್ರೆ ಏನು ಇಲ್ವಾ? ಕಟ್ಟಬೇಕು ಅನ್ಕೊಂಡಿದೀವಿ ಗುರುಜಿ ಈಗ. ಅದೆಲ್ಲ ನೆರವೇರುತ್ತೆ. ಇವನಿಗೆ ತಂದೆಗೆ ತುಂಬ ಒಳ್ಳೆ ಜಾತಕ, ಇವನು ಅದ್ಭುತವಾದ ಜಾತಕ. ತಂದೆ ಕ್ಲಿಕ್ ಆಗೋಕ್ಕೆ ಒಳ್ಳೆ ಜಾತಕ, ಚೆನ್ನಾಗಿ ಓದ್ತಾನೆ. ಒಳ್ಳೇದಾಗಲಿ ಸರ್. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ಕೇಳಿಸಿದ್ಯಾ? ಕೇಳಿಸ್ತಾ ಇದೆ ಸರ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಯಶವಂತ್ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 29/04/2002. 29/04/2002. 29/04/2002. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಕರೆಕ್ಟಾಗಿ ಗೊತ್ತಿಲ್ಲ ಮೇಡಮ್. ಸಂಜೆ. ಅಂದಾಜು ಗೊತ್ತಿಲ್ವಾ? ಇಲ್ಲ ಮೇಡಮ್, ಸಂಜೆ ಅಂತ ಗೊತ್ತಿಲ್ಲ. ಏನು ಸರ್ ಪ್ರಶ್ನೆ? ಗುರುಜಿ ನಮಸ್ಕಾರ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಅದೇ ಕೆಲ್ಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಬ್ಯಾಂಕ್ ಎಕ್ಸಾಮ್ ಎಲ್ಲ ಬರ್ತಿದೆ, ಯಾವುದು ಆಗ್ತಿರ್ಲಿಲ್ಲ. ಅದಕ್ಕೆ ಕೆಲ್ಸದ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ಏನು ನಿಮ್ಮ ಹೆಸರು? ಯಶವಂತ್ ಅಂತ. ಓಕೆ ಸರ್, ನೋಡಿ ಸರ್, ನಿಮ್ಮ ಜಾತಕದಲ್ಲಿ ಭಾಳ ಮಿರಾಕಲ್ ಜಾತಕಗಳಾಗಿದ್ದಾವೆ. ನಿಮ್ಮ ಲೈಫಲ್ಲಿ ಕೆಲಸ ಎಲ್ಲ ಸಿಗುತ್ತೆ ಸರ್. ಇವಾಗ ಕೆಲಸ ಸಿಗುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಕುಜ, ಶನಿ, ರಾಹು, ಬುಧ, ಶುಕ್ರ ಗ್ರಹ ಇದ್ದಾರೆ. ಒಂದ್ಸರಿ ಕಂಪ್ಲೇಂಟ್ ಕೇಸೆಲ್ಲ ಆಗುತ್ತೆ ನಿಮ್ಮ ಮೇಲೆ. ಒಂದ್ಸರಿ ಜೈಲು ಕೂಡ ಹೋಗ್ತೀರ ಅಂತ ಹೇಳ್ತೈತೆ. ಹೋಗ್ಲೇಬೇಕು, ವಿಧಿ ಏನು ಹೇಳಿ, ಹೋಗ್ಲೇಬೇಕು. ಅದು ಯಾವ ಥರ ಹೋಗ್ತೀರಂತ ಗೊತ್ತಿಲ್ಲ. ಡೈವರ್ಸ್ ಆದರೂ ಆಗ್ಬೋದು. ಯಾಕಂದರೆ ಕುಜ ಮತ್ತು ಸೂರ್ಯ ಸಪ್ತಮದಲ್ಲಿದ್ದಾರೆ ನೀವು ಕೊಟ್ಟಿರೋ ಡೇಟಿಗೆ. ಹಾಗಾಗಿ ನಿಮಗೆ ಜಾಬ್ ಆಗುತ್ತೆ ಸರ್. ಇವಾಗ ಪಕ್ಕ ಜಾಬ್ ಆಗುತ್ತೆ. ಅದೇ ಗುರುಜಿ, ಒಂದ್ 2-3 ಸತಿ ಎಕ್ಸಾಮ್ ಬರ್ದೆ, ಯಾವ್ದು ಆಗ್ಲಿಲ್ಲ. ಅದಕ್ಕೆ ಒಂದ್ಸತಿ ಕೇಳೋಣ ಅಂತ ಫೋನ್. ಯಾವುದಕ್ಕೆ ಎಕ್ಸಾಮ್ ಬರ್ದೆ ನನಗೇನು ಗೊತ್ತು, ಏನಕ್ಕೆ ಬರ್ದೆ? ಬ್ಯಾಂಕಿಗೆ ಬರೀರಿ, ಆಗುತ್ತೆ. ನಮ್ಮಲ್ಲಿ ನೋಡಿ, ಬುಧ ಗ್ರಹದು ಮತ್ತು ಬುಧ ಗ್ರಹನೂ ಎಜುಕೇಷನ್ ಸ್ಟೋನ್ ಸಿಗುತ್ತೆ. ಇದನ್ನು ನಿಮ್ಮ ಕೈಲಿ ಹಾಕಿ ಭಾಳ ಅದ್ಭುತವಾದ ಲಕ್ ತಂದು ಕೊಡ್ತೀವಿ. ನಾವು ಹಾಕಿರೋ ಥರ ನೀವು ಹಾಕಿ, ಸಖತ್ ಪಾಸಿಟಿವ್ ಆಗುತ್ತೆ, ವೆರಿ ಸಕ್ಸಸ್ ಕೊಡುತ್ತೆ. ಇದನ್ನು ಹಾಕಿದಾಗ ನಿಮಗೆ ಪಾಸಿಟಿವ್ ಆಗುತ್ತೆ, ಕೆಲಸ ಸಿಗುತ್ತೆ. ಕೆಟ್ಟ ಟೈಮಲ್ಲಿ ಬರೀತಿದ್ದಾರೆ. ಇವಾಗ ಮೊನ್ನೆಯಿಂದ ಗುರುಬಲ ಬಂದಿದ್ದೆ ನಿಮ್ಮ ರಾಶಿಗೆ, ಅವಾಗ ಸಖತ್ ಪಾಸಿಟಿವ್ ಆಗುತ್ತೆ. ನೋಡಿ, ನಮ್ಮ ಆಫೀಸಲ್ಲಿ ಸ್ಟೋನ್ ನೋಡ್ತಿದ್ದಾರೆ, ಭದ್ರಕಾಳಿ ಫೋಟೋ. ಹಾಗಾಗಿ ಈ ಸ್ಟೋನ್ಗಳನ್ನ ತರಿಸ್ಕೊಳ್ಳಿ, ಒಳ್ಳೇದಾಗಲಿ ಸರ್. ಓಕೆ ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಟಿವಿ ನೋಡಿ ಮಾತಾಡಬೇಡಿ ಸರ್. ಯಾರ ಬಗ್ಗೆ ಕೇಳಬೇಕು, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಮಾರುತಿ ಅಂತ. ಓಕೆ, ಹೇಳಿ ಸರ್. ಡೇಟ್ ಆಫ್ ಬರ್ತ್? 25/5. ಓಕೆ, 25/5/1993. ಮೇಡಮ್. ಓಕೆ, 1993. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಿಗ್ಗೆ 7:15 7 ಗಂಟೆ ಮೇಡಮ್. 7:30. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಅದೇ ಮೇಡಮ್, ನಮ್ದು ಕೆಲ್ಸದ್ದು ಮತ್ತೆ ಮುಂದೆ ಜೀವನ ಹೇಗಿರುತ್ತೆ ಅಂತ ಕೇಳ್ಬೇಕಾಯ್ತು. ಹಾ, ಮಾತಾಡಿ. ಇನ್ನು ಮದುವೆ ಆಗಿಲ್ಲ ಸರ್? ಸರ್, ಮದುವೆ ಆಗಿದೆ. ರೀಸೆಂಟ್ ಆಗಿ 1 year ಆಯ್ತು ಮದುವೆ ಆಗಿ. ಹಾಂ, ಚೆನ್ನಾಗಿಲ್ವಾ? ಚೆನ್ನಾಗಿದೆ ಸರ್, ಪರವಾಗಿಲ್ಲ. 1 year ಆಗಿದೆ. ಅದಕ್ಕೋಸ್ಕರ ಕೇಳ್ಬೇಕಾಯ್ತು ಸರ್, ಮದುವೆ ಜೀವನ ಎಲ್ಲ ಹೆಂಗಿದೆ ಏನು ಅಂತ ಎಲ್ಲ. ಚೆನ್ನಾಗಿ ನಿಮ್ಮ ಏನೋ ಓನ್ ಬಿಸ್ನೆಸ್ ಮಾಡಿ ಸರ್. ಜಾಬ್, ಗೌರ್ಮೆಂಟ್ ಜಾಬ್ಗಿಂತ ಓನ್ ಬಿಸ್ನೆಸ್ ಸರ್. ಓನ್ ಬಿಸ್ನೆಸ್ ಮಾಡಿ ಕ್ಲಿಕ್ ಆಗ್ತೀರಾ. ಅದು ಇನ್ನೊಂದೇನೋ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇತ್ತು ಪ್ರೆಸೆಂಟು. ಅದು ಪರವಾಗಿಲ್ಲ ಹಿಂಗೆ ಅಂತ. ಎಷ್ಟು ಬರುತ್ತೆ ಸಂಬಳ? ಸಂಬಳ 1 ಬರುತ್ತೆ ಸರ್, 1 lakh. ಮಾಡಿ ಪರವಾಗಿಲ್ಲ. ಓನ್ ಬಿಸ್ನೆಸ್ ಮಾಡಿ ಕ್ಲಿಕ್ ಆಗ್ತೀರಾ, ಅದ್ಭುತವಾದ ಕ್ಲಿಕ್ ಆಗ್ತೀರಾ. ಬುಧ ದೇಶ ನಡೀತೈತೆ. ನಮ್ಮಲ್ಲಿ ಸಿಗೋಂಥ ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ ತುಂಬ ಕ್ಲಿಯರಾಗಿ ಸ್ವಂತ ಮನೆ ಎಲ್ಲ ಬೇಗ ಕೊಡ್ತಾನೆ. ಬುಧ ಗ್ರಹ ಮನೆ ಕೊಡ್ತಾನೆ. ಹಾಗಾಗಿನೇ ಸಖತ್ ಒಳ್ಳೆ ಜಾತಕ. ಈ ಟೈಮು ತುಂಬ ಬ್ಯೂಟಿಫುಲ್ ಟೈಮ್ ಇವಾಗ ನಡೀತಿರೋದು. ಮದುವೆ ಲೈಫಲ್ಲಿ ಏನು ತಲೆ ಕೆಡಿಸ್ಕೊಬಿಡಿ ಸರ್, ಚೆನ್ನಾಗಿದೆ. ನೀವು ಓನ್ ಬಿಸ್ನೆಸ್ ಮಾಡಿ, ಇದ್ರ ಜೊತೆ ಪಾರ್ಟ್ ಟೈಮ್ ಒಂದು ಬಿಸ್ನೆಸ್ ಮಾಡಿ, ಚೆನ್ನಾಗಾಗ್ತೀರಾ. ಒಳ್ಳೆಯದಾಗಲಿ. ಓಕೆ.